ಹಲೋ ಫ್ರೆಂಡ್ಸ್, ಇವತ್ತಿನ ವಿಶೇಷತೆಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಚಂದುಗೌಡ. ಏನಪ್ಪ ಇವಳು ಇವತ್ತು ಬೆಳಗ್ಗೆ ಹೆಲ್ಮೆಟ್ ಹಾಕೊಂಡು ಎಲ್ಲಿಗೆ ಹೋಯ್ತಾವಳೆ ಅಂತ ನೋಡ್ತಿದ್ದೀರಾ. ಇವತ್ತು ಸ್ವಲ್ಪ ಕಾಲೇಜಿಗೆ ಬೇಗ ಹೋಗಬೇಕಿತ್ತು. 8 ಗಂಟೆಗೆ ಪ್ರಾಕ್ಟೀಸ್ ಶುರು ಇತ್ತು ಫ್ಯಾಷನ್ ಶೋದು ಅಂತೇಳಿ ನಾನು ರೆಡಿ ಆಗಿಬಿಟ್ಟು ಗಾಡಿ ಎತ್ಕೊಂಡು ಡೈರೆಕ್ಟ್ ಕಾಲೇಜ್ಗಂತೂ ಹೋದೆ. ಕಾಲೇಜ್ಗೆ ಹೋಗಿ ಅಲ್ಲೇ ನನ್ನ ಫ್ರೆಂಡ್ ಮೊದಲೇ ಬಂದಿದ್ದು ನನಗಿಂತ ಮುಂಚೆ ಅಂತೇಳಿ, ಸೊ ಅವಳ ಜೊತೆನೇ ಕೆಳಗಡೆ ಹೋಗಿ ತಂದೆಯಂಥ ತಿಂಡಿ ಮಾಡಿಕೊಂಡು ಮತ್ತೆ ನಮ್ಮ ಪ್ರಾಕ್ಟೀಸ್ನಂತೂ ಶುರು ಮಾಡಿದ್ವಿ. ಸೊ ಪ್ರಾಕ್ಟೀಸ್ ಮಾಡ್ತಾ ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ಸಿಕ್ತು. ನಮಗೂ ಹೊಟ್ಟೆ ಫುಲ್ ಹಸಿತಿತ್ತು ಅಂತೇಳಿ ನಾವಲ್ಲೇ ನಮ್ಮ ಕಾಲೇಜ್ ಹತ್ರ ಇರೋ ಫಾಸ್ಟ್ ಫುಡ್ಡಲ್ಲಿ 50 ರೂಪಾಯಿ ಕೊಟ್ಬಿಟ್ಟು ಇಬ್ಬರು ಊಟ ಮಾಡಿಕೊಂಡು ಮತ್ತು ನಮ್ಮ ಫ್ಯಾಷನ್ ಶೋ ಅಂತೂ ಪ್ರಾಕ್ಟೀಸ್ ಶುರು ಮಾಡಿದ್ವಿ. ಸೊ ನಮ್ಮ ಫ್ಯಾಷನ್ ಶೋದು ಥೀಮ್ ಚೇಂಜ್ ಆಗಿತ್ತು. ಸೊ ಅದಕ್ಕೆ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತಂತೇಳಿ ಪ್ರಾಕ್ಟೀಸ್ ಎಲ್ಲ ಮುಗಿಸ್ಕೊಂಡು ನಾವು ಡೈರೆಕ್ಟ್ ಶಾಪ್ ಹತ್ರ ಬಂದು ಶಾಪಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸಿ ನಾವಂತೂ ಶಾಪಿಂಗ್ಗೆ ಸಿಟಿಗೆ ಹೋದ್ವಿ. ಸೊ ಸಿಟಿಗೆ ಹೋಗಿ ನಮಗೆ ಬೇಕಾಗಿರೋ ಸೆಲೆಕ್ಷನ್ಸ್ ಎಲ್ಲ ಹುಡುಕಿದ್ವಿ, ಬಟ್ ಅಷ್ಟು ಸಿಗಲಿಲ್ಲ. ಸಿಮಿಲರಾಗಿ ಸಿಕ್ಕಿದ್ದನ್ನ ತೊಗೊಂಡು ಇನ್ನು ಮಿಕ್ಕಿದ್ದನ್ನ ನೆಕ್ಸ್ಟ್ ಡೇ ಶಾಪ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಅಲ್ಲಿಂದನೂ ಹೊರಟ್ವಿ. ನಾವೇನಕ್ಕೆ ಫ್ಯಾಷನ್ ಶೋ ಪ್ರಾಕ್ಟೀಸ್ ಮಾಡ್ತಿದ್ದೀವಿ ಅಂತ ಯಾರೋ ಕ್ವಶನ್ ಮಾಡಿದ್ರು. ಸೊ ನಮ್ಮ ಕಾಲೇಜ್ದು ಆ್ಯನ್ಯುವಲ್ ಡೇ ಇದೆ ಏಪ್ರಿಲ್ 4th. ಸೊ ಅದಕ್ಕೋಸ್ಕರ ನಾವು ಫ್ಯಾಷನ್ ಶೋನ ಪ್ರಾಕ್ಟೀಸ್ ಮಾಡ್ತಿದ್ವಿ. ಹಾಗೆ ಯಾರೋ ಥೀಮ್ ಏನು ಅಂತ ಕೇಳಿದರು, ಬಟ್ ಆದರೆ ನಾನು ನಮ್ಮ ಥೀಮ್ನ ಇವಾಗಲೇ ರಿವೀಲ್ ಮಾಡಲ್ಲ. ಸೊ ಮತ್ತೆ ಸಿಗೋಣ ನಾಳೆ. ಬಾಯ್.